ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿ ದಿವಸ ಕೂಡ ಪ್ರತಿಯೊಂದು ಎಪಿಸೋಡಲ್ಲ ನಿಮಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಾನು ಕೊಡ್ತಲೇ ಬಂದಿದ್ದೇನೆ. ತುಂಬ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಯಾವಾಗಲೂ ಕೂಡ ಮನಸ್ತಾಪಗಳು ಬರ್ತಾ ಇದೆ. ಮನೆ ಅಥವಾ ಹೊರಗಡೆ ಆಫೀಸ್ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಬಿಸ್ನೆಸ್ ಕ್ಷೇತ್ರ ಎಲ್ಲೇ ಆಗಿರ್ಬೋದು, ಸುಮ್ಮನೆ ಅನ್ನೆಸಸರಿಯಾಗಿ ಕಿತ್ತಾಟಗಳು, ಮನಸ್ತಾಪಗಳು ನನ್ನ ಮೇಲೆ ಬರ್ತಾ ಇದೆ. ಒಂದು ರೀತಿಯಾಗಿ ಹಿಂಸೆ ಆಗ್ತಿದೆ. ನಾನು ಕೂಡ ಅಷ್ಟೇ ಗುರುಗಳೇ, ಇದ್ದಕ್ಕಿದ್ದಾಗೆ ಫೈರ್ ನೇಚರ್ಗೆ ಹೊಟ್ಟೋಗ್ಬಿಡ್ತೀನಿ. ಸುಮ್ಮನೆ ಅನ್ನೆಸಸರಿಯಾಗಿ ನಾನು ಬ್ಲೇಮ್ ಮಾಡ್ತೀನಿ. ಇವೆಲ್ಲ ನನಗೆ ಪ್ರಶ್ನೆ ಮಾಡ್ಕೊಳ್ಳೋಕ್ಕಾಗತ್ತೆ. ನನ್ನಿಂದಲೇ ಮನೆಗೆ ಗಲಾಟೆ ಆಗ್ತಿದೆಯೇನೋ ಅಂತಕ್ಕಂಥ ಮನೋಭಾವತೆ ಇರ್ಬೋದು. ಸುಮ್ಮನೆ ಬೇರೆಯವ್ರ ಮೇಲೆ ಕಾಲು ಕೆರ್ಕೊಂಡು ಜಾಗಕ್ಕೆ ಹೋಗೋದು, ಇವೆಲ್ಲ ಒಂದು ಮನುಷ್ಯನಲ್ಲಿ ಜಾಸ್ತಿ ಇದೆ ಎಂದಾಗ ಇದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥದ್ದು ನೋಡಿ ಹೇಳ್ತೀನಿ, ಕುಜನ ತತ್ವ. ಅನ್ನೆಸಸರಿಯಾಗಿ ಒಬ್ಬ ಮನುಷ್ಯನ ಮೇಲೆ ಬ್ಲೇಮ್ ಮಾಡೋದು ನೀವು ನೋಡ್ತಾ ಇದ್ದೀರಾ. ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಈ ಚುಚ್ಚೋದು, ಕೊಲೆ, ಹಾವು, ಆಳ, ಅಧ್ವಾನ ಆಗ್ತದೆ. ಸೊ ಇದೆಲ್ಲ ಇದ್ದಾಗ ಕುಜನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇರ್ತದೆ. ಒಬ್ಬ ಮನುಷ್ಯ ಸಡನ್ನಾಗಿ ಕೆಲವೊಂದು ರ್ಯಾಪಿಡ್ ಆಗಿ ಏಹ್ಯ ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಕುಜನ ಕೈವಾಡ ಮ್ಯಾಕ್ಸಿಮಮ್ ಇರುತ್ತೆ ಕೂಡ. ಸೊ ಒಳ್ಳೆಯದು ಪಾಸಿಟಿವ್ ಆಗಿರ್ತಕ್ಕಂಥದ್ದು ಇರುತ್ತೆ, ಅತಿರೇಕಕ್ಕೆ ಹೋಗ್ತಕ್ಕಂಥ ವಿಚಾರಗಳಿಗೆ. ಮನೆಗೆ ಬಂದಾಗಲೂ ಅಷ್ಟೇ ಸುಮ್ಮನೆ ಎಲ್ಲರ ಮೇಲೂ ರೇಗಾಡ್ಬಿಡೋದು, ಹೆಂಗಂದ್ರೆ ಹಂಗೆ, ಅಥವಾ ಇನ್ನೊಂದು ಆಫೀಸಲ್ಲೋ ಮತ್ತೊಂದಲ್ಲೋ ಏನೋ ಆಗ್ಬಿಡೋದು. ಇವೆಲ್ಲ ಘಟನೆಗಳು ನಡೀತಕ್ಕಂಥದ್ದು ನಾನು ಪ್ರಿಸೈಸಾಗಿ ತಿಳಿಸೋದಾದರೆ ಕುಜನ ತತ್ವ. ಇದಕ್ಕೆ ಪರಿಹಾರಾರ್ದ್ರವಾದರೂ ಏನು? ಸುಮ್ಮನೆ ನೋಡಿ, ಒಂದು ಹೇಳ್ತೀನಿ, ಯಾಕೆಂದರೆ ತನುಭಾವವನ್ನು ಆಡಳಿತ ಮಾಡ್ತಕ್ಕಂಥದ್ದು ಕುಜನ ತತ್ವ. ಅಫ್ಕೋರ್ಸ್ ಈ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಆ ತತ್ವ ಇದ್ದೇ ಇರ್ತದೆ. ಸೊ ಈ ಒಂದು ವಿಚಾರಗಳಲ್ಲಿ ನನಗೆ ಅರಿವಾಗಿದೆ ಗುರುಗಳೇ. ಸೊ ಈ ಅರಿವಾಗ್ತಕ್ಕಂಥದ್ರಿಂದ ನಾನು ಹೇಗೆ ಇದನ್ನು ತಪ್ಪಿಸ್ಕೊಳ್ಬೇಕು? ಸೊ ನನ್ನಿಂದ ಕೆಲವೊಂದು ತಪ್ಪು ಆಗ್ತದೆ. ಅಫ್ಕೋರ್ಸ್ ಅದನ್ನು ಒಪ್ಕೊಳ್ತಕ್ಕಂಥವ್ರು ಬಹಳ ಸರಳವಾಗಿ ವಿರಳವಾಗಿ ಸಿಗ್ತಾರೆ. ನಾನೇ ಸರಿ ಅಂತಕ್ಕಂಥದ್ಕಿಂತ ಈ ಥರ ತಪ್ಪು ಮಾಡಿದ್ದೀನಿ, ನಾನು ಸರಿ ಮಾಡ್ಕೋಬೇಕು ಅಂತಕ್ಕಂಥವ್ರು ನಿಜವಾಗ್ಲೂ ನಾನು ಹೇಳ್ತಕ್ಕಂಥ ವಿಚಾರಗಳಿಗೆ ಖಂಡಿತ ಕೊನೆಗೆ ಭಾಗದಲ್ಲಿ ಹೇಳ್ತೀನಿ. ಅದನ್ನು ಫಾಲೋಅಪ್ ಮಾಡಿ 200% ಒಳ್ಳೆಯದಾಗುತ್ತೆ. ಭಾಳ ಸರಳವಾಗಿ ವಸ್ತುಗಳನ್ನು, ಈ ಹಣ್ಣುಗಳನ್ನು ದಾನ ಮಾಡ್ತಾ ಬಂದರೆ ಸಾಕು, ಆ ಥರದ ಸಮಸ್ಯೆಗಳು ನಿಮ್ಮಿಂದ ಆಗೋದು ಇಲ್ಲ. ಅಟ್ಲೀಸ್ಟ್ ಬೇರೆಯವ್ರಿಗೆ ಒಂದು ನೆಮ್ಮದಿ ಕೊಟ್ಟಾಗ ಆಗ್ತದೆ. ಅಫ್ಕೋರ್ಸ್ ನೋಡಿ ಅದೇನು, ಹೇಗೆ, ಯಾವ ವಿಚಾರದಲ್ಲಿ ಅಂತ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಆ 12 ರಾಶಿಗಳ ಈ ದಿನದ ಫಲವೇನು ತಿಳ್ಕೊಳ್ಳೋಣ. ಮೊದಲು ಮಂಗಳವಾರ ಈ ದಿನ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವಿಷ್ಕುಂಭ ಯೋಗ ಇರ್ತಕ್ಕಂಥದ್ದು, ವಾಣಿಜ್ಯಕರಣ ಇರತಕ್ಕಂಥ ಸಮಯ. ಚಂದ್ರ ಇವತ್ತು ಕೂಡ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 3 ಗಂಟೆ 52 ನಿಮಿಷದಿಂದ 5 ಗಂಟೆ 31 ನಿಮಿಷ ಸಂಜೆಯವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 15 ನಿಮಿಷದಿಂದ 10 ಗಂಟೆ 54 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 12 ನಿಮಿಷ ಮಧ್ಯಾಹ್ನದವರೆಗೂ ಕೂಡ. ಸೊ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಕೂಡ ಬೆಳಗ್ಗೆ 8 ಗಂಟೆ 18 ನಿಮಿಷದಿಂದ 9 ಗಂಟೆ 13 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥ ಸಮಯ ಸಹಿತವಾಗಿ ಬೆಳಗ್ಗೆ 6 ಗಂಟೆ 27 ನಿಮಿಷದಿಂದ 7 ಗಂಟೆ 22 ನಿಮಿಷದವರೆಗೆ. ಸ್ನೇಹಿತರೆ, ಇವತ್ತು ಕೂಡ ಶುಕ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಚಂದ್ರ ಮಾಡ್ತಾ ಇದ್ದಾನೆ ಧನುರಾಶಿಯಲ್ಲಿ. ಯಾರಿಗೆ ಯಾವ ಫಲ ಇರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೂ ಇವತ್ತು ಕೂಡ ಸ್ವಲ್ಪ ಹಣಕಾಸು, ದಾಂಪತ್ಯದ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಇವತ್ತಿನ ದಿನ ಅಷ್ಟು ಶುಭವಿಲ್ಲ. ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ, ತುಂಬ ಕೆಲವೊಂದು ವಿಚಾರದಲ್ಲಿ ಪೊಸೆಸಿವ್ನೆಸ್ಸನ್ನು ಬೆಳೆಸ್ಕೊಳ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ.
ಸೊ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇವತ್ತು ಕಾಣ್ತಾ ಇದೆ. ಸೊ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯವನ್ನು ಈ ದಿನ ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಿ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ದುರ್ಗಾ ದೇವತೆಯ ಆರಾಧನೆ ಅಥವಾ ಈ ಥರದ ಸಮಸ್ಯೆಗಳು ಕಂಡು ಬಂದರೆ ಗಣಪತಿಯ ದೇವಸ್ಥಾನವನ್ನು, ಹಾಗೆ ಗಣಪತಿಯ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಖಂಡಿತ ಈ ಥರ ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ವೃಷಭ ರಾಶಿಯವ್ರಿಗೆ ಇವತ್ತು ಸಹಿತವಾಗಿ ಅದೇ ಥರದ ಆಲೋಚನೆಗಳು ಮುಂದುವರಿತಕ್ಕಂಥದ್ದು ಇರ್ತದೆ. ಯಾವ ರೀತಿ? ಸುಖಾಸೀನ, ಯಾವಾಗಲೂ ಸುಖವನ್ನು ಅಪೇಕ್ಷೆಯನ್ನು ಪಡೆದು ಕೆಲವೊಂದು ಬಾರಿ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನವಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಪ್ಲೀಸ್ ಅವಾಯ್ಡ್ ದಟ್. ಆದಷ್ಟು ತಪ್ಪು ಮಾಡೋದಲ್ಲಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಪರಪುರುಷ ಅಥವಾ ಮಹಿಳೆ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತಾ ಬರಬಹುದು. ಕೆಟ್ಟ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಅವಾಯ್ಡ್ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಧರ್ಮ ಮಾರ್ಗಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟರೆ ಮಾತ್ರ ವೃಷಭ ರಾಶಿಯವರಿಗೆ ಇದನ್ನು ಒಳಿತು. ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಶುಭವಿಲ್ಲ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇವತ್ತು ಕೂಡ ನಡೀತದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗಣಪತಿಗೆ ಅಷ್ಟೋತ್ತರವನ್ನು ಮಾಡಿ, ಓಂ ಗಂ ಗಣಪತಿಯೇ ನಮಃ ಅಥವಾ ಗಣಪತಿ ಅಷ್ಟೋತ್ತರ ಮಂತ್ರ ಚಾಂಟ್ ಮಾಡಿ ಸ್ವಲ್ಪ ಸಮಸ್ಯೆಯಿಂದ ದೂರವಾಗ್ತಕ್ಕಂಥದ್ದು ನೋಡಬಹುದು. ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ? ಮಿಥುನ ರಾಶಿಯವ್ರಿಗೆ ನಾನು ಪ್ರಯತ್ನ ಪಟ್ಟೆ, ಈ ಕೆಲಸದಲ್ಲಿ ನಾನು ಪ್ರಯತ್ನ ಪಡಬಹುದು, ನಥಿಂಗ್ ಟು ವರಿ ಅಂತಕ್ಕಂಥವರು ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕಾಣಬಹುದು ಅಂತಕ್ಕಂಥ ಇಟ್ಕೊಳ್ತೀರಾ. ಬಟ್ ಅದು ಯಾಕೋ ಸ್ವಲ್ಪ ವಿಳಂಬತೆ, ಅಡೆತಡೆಗಳು ಬರ್ತಕ್ಕಂಥರುತ್ತೆ. ಯಾವುದೋ ಮಾತುಗಳು ಆಡಬೇಕು, ನಿಮ್ಮ ವ್ಯಾಪಾರ, ಸಂಗಾತಿ, ಯಾವುದೇ ಕ್ಷೇತ್ರದಲ್ಲಿ ಸಾರ್ವಜನಿಕ, ಆ ಮಾತುಕತೆಗಳು ಕೆಲವೊಂದು ಬಾರಿ ವಿಳಂಬವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಏನೋ ಮಾತಾಡೋಕ್ಕೆ ಹೋಗಿ ಏನೋ ಮಾತಾಡದೆ ಅಂತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಬಟ್ ಅಫ್ಕೋರ್ಸ್ ಮಿಥುನ ರಾಶಿಯವರಿಗೆ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರುತ್ತೆ. ಆ ನಾಲೆಡ್ಜನ್ನು ಸದುಪಯೋಗ ಮಾಡಿಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ನೆರೆಹೊರೆ ಅಥವಾ ನಿಮ್ಮ ಸಬಾರ್ಡಿನೇಟ್ಸ್ ಕೆಲವೊಂದು ನಿಮಗೆ ಸಹಾಯ ಹಸ್ತ ಅಥವಾ ಸಪೋರ್ಟ್ ಮಾಡ್ಬೋದು. ಅದರ್ವೈಸ್ ಬೇರೆ ಅರ್ಥ ಮಾಡ್ಕೊಳ್ಳೋದು ಬೇಡ. ಬೇರೆ ಅರ್ಥ ಅಂದರೆ ಅದನ್ನೇ ಫೇವರ್ ಆಗಿ ತಗೊಳ್ಳೋದು ಬೇಡ. ಜಸ್ಟ್ ಒಂದು ಫಾರ್ಮಾಲಿಟೀಸ್ಗೋಸ್ಕರ ಮಾಡಿ ಯಾವುದೇ ಆ ಥರದ ವಿಚಾರಗಳನ್ನು. ಬಟ್ ಕೆಲವೊಂದು ವಿಚಾರಗಳನ್ನು ನಾನು ಹೇಳಬೇಕಾದ್ರೆ ಪ್ರಯತ್ನ ಜಾಸ್ತಿ ಇರಬೇಕು. ಆ ಪ್ರಯತ್ನದಿಂದ ಮಾತ್ರ ನಿಮಗೆ ಶುಭದಾಯಕವಾಗ್ತದೆ. ನೀವು ಸ್ವಲ್ಪ ಕ್ರಿಯೇಟಿವ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ ಶುಭದಾಯಕವಾಗಿದೆ. ಸರ್ವಿಸ್ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಗಣಪತಿಗೆ ಗರ್ಕೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ಕೂಡ. ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ? ಕಟಕ ರಾಶಿಯವರಿಗೆ ಅತಿಯಾದಂಥ ವ್ಯಾಮೋಹಗಳು, ಅತಿಯಾದಂಥ ಹಣಕಾಸಿನ ವಿಚಾರಗಳು, ನಾನು ಮನೆಗೆ ಈ ಥರ ಮಾಡಬೇಕು, ಈ ಥರದ ತಗೋಬೇಕು, ಅಟ್ಲೀಸ್ಟ್ ಈ ಥರದ ಹಣದಲ್ಲಿ ಉಳಿತಾಯ ಮಾಡ್ಕೋಬೇಕು, ಹಾಗೆ ಒಳ್ಳೆಯ ಒಂದು ಮಾತುಕತೆ, ಸಂಗಾತಿಯೊಟ್ಟಿಗೆ ಒಳ್ಳೆಯ ಮಾತುಕತೆಗಳಾಗಿರಬೇಕು. ಹಾಗೂ ಕೂಡ ಇನ್ನಷ್ಟು ವಿಧಾನ ಏನು, ನಾನು ಮ್ಯಾಕ್ಸಿಮಮ್ ಈ ಥರದ ಏನು ಲಕ್ಸುರಿ ಆಗಿರ್ತಕ್ಕಂಥ ಲೈಫ್ ನೀಡ್ ಮಾಡಬೇಕು, ಒಳ್ಳೆಯ ಬಂಗಲೆ ಕಾರ್ ತಗೋಬೇಕು, ಒಳ್ಳೆಯ ಬೈಕ್ ತಗೋಬೇಕು ಅಂತಕ್ಕಂಥ ವ್ಯಾಮೋಹಗಳು ಜಾಸ್ತಿ ಬರುತ್ತೆ. ಸ್ವಲ್ಪ ಸ್ವಾರ್ಥ ಬುದ್ಧಿ ಇರ್ತಕ್ಕಂಥ ದಿನವಾಗ್ತದೆ ಈ ಒಂದು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ನಥಿಂಗ್ ಟು ವರಿ ಅಂತ ಮ್ಯಾಕ್ಸಿಮಮ್ ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರ ಏನಿಲ್ಲ. ಕೋಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರಿ, ಖಂಡಿತ ಒಳ್ಳೆಯದಾಗುತ್ತೆ ಕೂಡ. ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಶುಭವನ್ನೇ ತರುತ್ತೆ. ನಥಿಂಗ್ ಟು ವರಿ. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ? ಮುಖ್ಯವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತನ್ನ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ದಿನ ಸಾಧ್ಯವಾದಷ್ಟು ವಾದ ವಿವಾದಗಳಿಗೆ ಇಳಿಯೋದು ಬೇಡ. ಸ್ವಲ್ಪ ಅಹಂ ಕಡಿಮೆ ಇರಬೇಕು. ವಾದ ವಿವಾದಗಳಿಂದ ಹಿಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸೋಲಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಅರಿತು ಇದನ್ನು ಸ್ವಲ್ಪ ಸಮಾಧಾನದ ವರ್ತನೆಯನ್ನು ಮಾಡಿಕೊಳ್ಳಿ. ಆದಷ್ಟು ಇದನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ತುಂಬ ಫ್ಯಾಷನ್ ಇರತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದರೆ ಏನು, ತನ್ನದೇ ಆಗಿರ್ತಕ್ಕಂಥ ಆಟಿಟ್ಯೂಡ್ಸ್ ಬೆಳೆಸ್ಕೋಬೋದು. ಆ ಆಟಿಟ್ಯೂಡ್ಸು ಕೆಲವೊಂದು ವಿಚಾರಗಳಿಗೆ
ನಿಮಗೆ ನೆರೆಹೊರೆ ಆಗಿರ್ಬೋದು, ನಿಮ್ಮ ಸಬಾರ್ಡಿನೇಟ್ಸ್ ಆಗಿರ್ಬೋದು, ಸ್ವಲ್ಪ ಇರುಸುಮುರುಸಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಬರುತ್ತೆ. ಸೊ ಆದಷ್ಟು ಕೂಡ ಈ ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಸಮಾಧಾನದ ವಾತಾವರಣ ಖಂಡಿತವಾಗಿ ಶುಭ ತರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವರು ಆದಷ್ಟು ಈ ದಿನ ತನ್ನ ಮನೆ, ತನ್ನ ಆಸ್ತಿ, ತನ್ನ ವೆಹಿಕಲ್ಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಕೆಲವೊಂದು ಗೊಂದಲದ ವಿಚಾರಗಳು, ಯಾವುದು ಸರಿ ಮಾಡ್ಕೋಬೇಕು, ಯಾವುದು ಬಿಡಬೇಕು ಅಂತಕ್ಕಂಥ ಗೊಂದಲದ ವಾತಾವರಣ ನಡೀತದೆ. ಬಟ್ ಅಫ್ಕೋರ್ಸ್ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಹಾಗೆ ವ್ಯಾಪಾರದಲ್ಲೂ ಕೂಡ ಅಷ್ಟು ಉತ್ತಮತೆ ಇರಲ್ಲ. ಹಾಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಒಂದು ಸಾಧಾರಣವಾಗಿರ್ತಕ್ಕಂಥಿರುತ್ತೆ. ಇಂಟ್ರೆಸ್ಟ್ ಕಡಿಮೆ ಎಲ್ಲದ್ರ ಮೇಲೂ. ಈ ದಿನ ಅದೇ ಥರ ಇರುತ್ತೆ. ಸೊ ಅದೇ ಥರ ಆಗಬಾರ್ದು ಅಂದರೆ ನೀವು ಈ ದಿನ ತುಪ್ಪದ ದೀಪವನ್ನು ಬೆಳಗಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ತುಲಾರಾಶಿಯವರಿಗೆ ಖಂಡಿತವಾಗಿ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭದಾಯಕವಾಗಿದೆ. ಈ ದಿನ ನೀವು ಸಣ್ಣ ಪ್ರಯತ್ನದಿಂದ ಗೆಲುವು ಸಾಧಿಸ್ಬೋದು. ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ, ಹಾಗೆ ವಾತಾವರಣದಲ್ಲೂ ಕೂಡ ಅವರಿಂದ ಲಾಭವಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರು ಕೂಡ ಲಭ್ಯವಾಗ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಸೊ ತುಲಾರಾಶಿಯವರಿಗೆ ಒಳ್ಳೆಯ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ವೃಶ್ಚಿಕ ರಾಶಿಯವರಿಗೆ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಆಗ್ಬಿಡುತ್ತೆ ಈ ದಿನ. ನನ್ನಿಂದಲೇ ಈ ದಿನ ಎಲ್ಲ ಆಯಿತು, ನೀನೇನು ಮಾಡಿದೆ ಅಂತಕ್ಕಂಥದ್ದು ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ನಡೀತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿ ಚೆನ್ನಾಗಿ ನಡೀತದೆ. ನೋಡಿ, ಆದಷ್ಟು ಕೂಡ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಮಾಧಾನದ ವಾತಾವರಣ ಇರಲಿ, ಚೆನ್ನಾಗಿದೆ, ಖಂಡಿತ ಚೆನ್ನಾಗಿದೆ. ಬಟ್ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಇದರಿಂದ ದಾಂಪತ್ಯದಲ್ಲಿ ವಿರಹಗಳು ಬರುತ್ತೆ, ಸ್ವಲ್ಪ ಸೋಲಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಸೊ ಆದಷ್ಟು ಕೂಡ ನೀವು ಈ ದಿನ ತನ್ನ ಏನು ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಕೂಡ. ನೋಡಿ, ಧನುರಾಶಿಯವರ ಫಲಕ್ಕೆ ಹೋದಾಗ ಇವ್ರಿಗೂ ಕೂಡ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಕೆಲಸದಲ್ಲಿ ಅಸಡ್ಡೆ ಇರತಕ್ಕಂಥ ಸನ್ನಿವೇಶಗಳು ಕಾಡುತ್ತೆ. ಪ್ರಯಾಣದಲ್ಲಿ ಈ ದಿನ ಸ್ವಲ್ಪ ವಿಳಂಬವಾಗಿರ್ತಕ್ಕಂಥದ್ದು ನೋಡ್ಬೋದು. ಲಾಭದಲ್ಲಿ ಸ್ವಲ್ಪ ಸಮಾನತೆ, ಅಂದರೆ ಏನಂತ ಅವರೇಜ್ ಆಗಿರ್ತಕ್ಕಂಥದ್ದು ಇರುತ್ತೆ, ಯಾವುದೇ ಆದಂಥ ವ್ಯಾಪಾರ ವಹಿವಾಟುಗಳು ಆ ಥರದ್ರಲ್ಲಿ. ಸೊ ಸಾಧ್ಯವಾದಷ್ಟು ಕೆಲವೊಂದು ಅವಕಾಶಗಳು ವಂಚಿತವಾಗ್ತಕ್ಕಂಥದ್ದು ಇರುತ್ತೆ. ನಿಮಗೆ ಕೆಲವೊಂದು ಸಹಾಯದ ಹಸ್ತ ಕೊರತೆ ಆಗ್ತಕ್ಕಂಥದ್ದು ಈ ದಿನ ಕಾಣುತ್ತೆ. ಸೊ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲವಿದೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೆಯುತ್ತೆ, ನಥಿಂಗ್ ಟು ವರಿ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಮಕರ ರಾಶಿಯವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ವಿಚಾರ ಇವತ್ತೂ ನಡೆಯುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಸ್ಯೆಗಳು ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಲಾಭವೂ ಕೂಡ ಬರ್ಬೋದು. ಬಟ್ ಯಾರ ಜೊತೆನೂ ಬೆರೆದಲೇ ಇರತಕ್ಕಂಥ ಒಂದು ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಮಕರ ರಾಶಿಯವರು ಸಾಧ್ಯವಾದಷ್ಟು ಕೂಡ ನಿಮ್ಮ ಸಂಗಾತಿಯೊಟ್ಟಿಗೆ ಸಮಸ್ಯೆಗಳನ್ನು ಈ ದಿನ ಮಾಡಿಕೊಳ್ಳೇಬೇಡಿ. ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಡೌಟೇ ಬೇಡ. ದುರ್ಗಾಷ್ಟೋತ್ತರ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಕುಂಭರಾಶಿಯವರ ಫಲಾಫಲ ಹೇಗೆ? ಖಂಡಿತ ಕುಂಭರಾಶಿಯವ್ರಿಗೆ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ವ್ಯಾಪಾರ ವಹಿವಾಟುಗಳು ಸೂಪರಾಗಿ ನಡೀತದೆ. ಸೊ ಕುಂಭರಾಶಿ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯ ಮ್ಯಾಕ್ಸಿಮಮ್ ಇರುತ್ತೆ. ಹಾಗೂ ಕುಂಭರಾಶಿಯವ್ರಿಗೆ ದಿನ ಏನು ಒಂದು ಮ್ಯಾರೇಜ್ ಅಂದರೆ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಕತೆಗಳಲ್ಲಿ ಜಯವಾಗ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ, ಒಳ್ಳೆಯದಿದೆ. ಹಾಗೆ ಮೀನರಾಶಿಯವರ ಫಲಾಫಲ ಹೇಗೆ? ಸೊ ಮೀನರಾಶಿಯವರು ನೋಡಿ, ಈ ದಿನ ಆದಷ್ಟು ರಾಜಕೀಯ ವಿಚಾರಗಳಲ್ಲಿ ಜಾಸ್ತಿ ತಲ್ಲೀನವಾಗ್ತಕ್ಕಂಥದ್ದು ತೋರಿಸುತ್ತೆ. ಏನು ಈ ದಿನ ಇಷ್ಟೊಂದು ಬದಲಾವಣೆ ಕಾಣುತ್ತಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಗೋಚಾರವಾಗಬಹುದು. ಸಾಧ್ಯವಾದಷ್ಟು ಕೂಡ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಗೆಲುವಿರುತ್ತೆ. ಬಟ್ ಯಾವುದನ್ನು ಕೂಡ ಅತಿಯಾಗಿ ತಗೊಳ್ಳೋದು ಬೇಡ. ಮೀನರಾಶಿಯವರು ಸಾಧ್ಯವಾದಷ್ಟು ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಿದೆ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ನಿಮ್ಮ ಪರಿಶ್ರಮದಿಂದ ಲಾಭವಂತೂ ಖಂಡಿತ ಇದೆ. ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ನೋಡಿ, ಒಬ್ಬ ಮನುಷ್ಯನನ್ನು ಹೇಳಿದಾಗೆ
ಪದೇ ಪದೇ ಈ ಮನೆಗೆ ಬಂದು ಕೂಗಾಡ್ತಕ್ಕಂಥದ್ದು, ತುಂಬ ಕೋಪ ಅದಕ್ಕೆ ಇರ್ತಕ್ಕಂಥದ್ದು, ತನ್ನ ತಪ್ಪು ಮಾಡಿದ್ದೀನಿ ಅರಿವಾಗಬೇಕು. ಸೊ ಏನೆಲ್ಲ ಮಾಡ್ಬೋದು, ಏನು ಮಾಡಬೇಕು, ಯಾವ ವಿಚಾರದಲ್ಲಿ ನಾನು ಏನು ಮಾಡಿದ್ರೆ ಇದೆಲ್ಲ ನನಗೆ ಅರಿವು ಬರ್ತದೆ, ಅಥವಾ ಒಬ್ಬ ನನ್ನಿಂದ ಎಲ್ಲ ಅವಘಡಗಳು ಯಾಕಪ್ಪ ಬಂದ ಮನೆಗೆ ಇವನು, ಇವನ್ನೆಲ್ಲ ಬರ್ರಿ ಅಧ್ವಾನ ಮಾಡ್ತಾನೆ, ಅಟ್ಲೀಸ್ಟ್ ಮಾನಸಿಕ ನೆಮ್ಮದಿಯನ್ನು ಕೊಡೋದಿಲ್ಲ, ಚುಚ್ಚು ಮಾತುಗಳನ್ನು ಕೇಳ್ತಾ ಇದ್ದೀರಾ. ಈ ಥರದ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಾ ಅಂದಾಗ ಖಂಡಿತ ಒಂದು ಕೆಲಸ ಮಾಡಿ, ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ಕೇವಲ ದಾಳಿಂಬೆ ಹಣ್ಣನ್ನು ದಾನವಾಗಿ ಕೊಡಿ. ಯಾರಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಬಡವ್ರಿಗೆ, ಅನಾಥಾಶ್ರಮಗಳಿಗೆ ಕೊಡಿ. ಕೇಪಬಿಲಿಟಿ ನಿಮ್ಗೆ ಎಷ್ಟು ಕೊಡಬೇಕಾಗುತ್ತೋ ಇಷ್ಟೇ ಅಂತ ಏನಿಲ್ಲ, ಖಂಡಿತವಾಗಿ ಕೊಟ್ಟು ನೋಡಿ. ಮ್ಯಾಕ್ಸಿಮಮ್ ನಿಂದನೆಗಳಾಗಿರಬಹುದು, ಅಥವಾ ನೀವು ಅತಿಯಾದಂಥ ಕೋಪದಿಂದ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದೀನಿ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ನಿಮಗೊಂದು ಜ್ಞಾನೋದಯವಾಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.